ಹೆಸರು ಕೂಡ ಸರಿಯಾಗಿ ನನಗೆ ಗೊತ್ತಾಗಲಿಲ್ಲ. ಅಂದರೆ ಆನ್ಲೈನಲ್ಲಿ ಮಾತಾಡ್ತಾ ನಿಮ್ಮ ಹೆಸರು ಹೇಳಿದೆ. ನಿಮ್ಮ ಏನೋ ಪರಿಚಯ ಇಲ್ಲಂಥ ದಿವಸದಲ್ಲಿ ನಿಮ್ಮದು ಪರಿಚಯ ಆಗೋದು 4-5 ದಿವಸ ಏನು ಆನ್ಲೈನಲ್ಲಿ ಅಷ್ಟೇ ನಿಮ್ಮ ಮನೆಗೆ ಬಂದಿದ್ದೀನಿ. ಆದರೆ ನಿಮ್ಮ ಮನೆಯಲ್ಲಿ ನೀವಾಗಲಿ, ನಿಮ್ಮ ಅಕ್ಕ ತಂಗಿಯರಾಗಲಿ, ನಿಮ್ಮ ಮಡದಿಯಾಗಲಿ, ತಂದೆ ತಾಯಿ ಆಗಲಿ ಎಲ್ಲರನ್ನು ನೋಡಿದಾಗ ನಾನು ಶೃಂಗೇರಿ ಮಠದಲ್ಲಿದ್ದೇನೆ ಅಥವಾ ಯಾವುದೋ ಗುರು ಸನ್ನಿಧಿನಲ್ಲಿದ್ದೀನಿ ಅಂಥೇಳಿ ನಿಜವಾಗಲೂ ಭಾಸವಾಗ್ತಾ ಇದೆ. ನನಗೆ ಹೃದಯಪೂರ್ವಕ ಮಾತಿದು. ನಿಮ್ಮ ಮನೆಯಲ್ಲಿ ಇಂಥ ಒಂದು ದೈವಿಕ ವಾತಾವರಣ ಇರೋದಕ್ಕೆ ನಿಮಗೆ ಪ್ರೇರಣೆ ಯಾರು? ಹೇಗೆ ನೀವು ಈ ರೀತಿ ನಿಮ್ಮ ಮನೆಯಲ್ಲಿ ಒಂದು ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣ ಮಾಡಿದ್ದೀರಿ? ನಿಮ್ಮ ಉದ್ಯೋಗ ಏನು? ನಾನು ಭಾವಿಸಿದೆ ನೀವೇನು ಯಾವ ಉದ್ಯೋಗ ಮಾಡ್ತಾ ಇಲ್ಲ ಅಂತ ಹೇಳಿ. ಆದರೆ ಗೊತ್ತಾಯ್ತು ಕೊನೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ದೊಡ್ಡ ವೃತ್ತಿ ಮಾಡ್ತಾ ಇದ್ದೀರಿ ಅಂತ. ನಿಮ್ಮ ವೃತ್ತಿ, ನಿಮ್ಮ ಪ್ರವೃತ್ತಿ, ನಿಮ್ಮ ಸೇವೆ ಗೋಶಾಲೆ ಬೇರೆ ನಡೆಸ್ತಾ ಇದ್ದೀರಿ ಅಂತ ಹೇಳಿದೆ. ನಿಮ್ಮ ಒಂದು ರೀತಿ ಆಶ್ರಮವೇ ನಿಮ್ಮ ಮನೆಯೇ ಆಶ್ರಮ ಆಗಿದೆ. ಇವೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ದಯಮಾಡಿ ಕೊಡಿ ನನಗೆ. ಮೊದಲನೇದಾಗಿ ನಿಮಗೆ ನಮಸ್ಕಾರಗಳು. ಇಷ್ಟು ದೂರ ಬಂದು ನಮಗೂ ಆಶೀರ್ವಾದವನ್ನು ನೀವು ಕೊಡ್ತಾ ಇದ್ದೀರಿ. ಅಗ್ನಿಹೋತ್ರವನ್ನು ಮಂತ್ರವನ್ನು ಕಲಿಸ್ತಾ ಇದ್ದೀರಿ. ಅದು ಒಂದು ಸನ್ಮಾರ್ಗ ಹಾಗೂ ಸತ್ಯವಾದ ಮಾರ್ಗವನ್ನು ಭಗವಂತನ ಮುಟ್ಟಕ್ಕೋಸ್ಕರ ಅದು ಒಂದು ಮಾರ್ಗ. ಮೂಲತಃ ನಮ್ಮದು ಹೇಳ್ದಂಗೆ ಶೃಂಗೇರಿ ಪರಂಪರೆ. ನಮ್ಮ ತಾತನವರು ಗಣಪತಿ ಸುಬ್ರಹ್ಮಣ್ಯ ಅವಧಾನಿಗಳು ಅಂತ ಶೃಂಗೇರಿ ಮಠದ ಪುರೋಹಿತರಾಗಿದ್ದರು. ಸಂಪೂರ್ಣವಾಗಿ ಎಲ್ಲರೂ ಕೂಡ ಗಣಪತಿ ಶೃಂಗೇರಿಯಲ್ಲೇ ಗುರುಗಳ ಸೇವೆಯಲ್ಲೇ ಗುರುಗಳ ಆಶ್ರಯದಲ್ಲೇ ನಾವೆಲ್ಲ ಇದ್ದಂಥವರು. ಹಾಗಾಗಿ ಸಂಪೂರ್ಣ ನಮ್ಮ ಈ ಸ್ಥಿತಿಗೆ ನಮ್ಮ ಪೂರ್ವಿಕರು, ನಮ್ಮ ತಾತನವರು, ನಮ್ಮ ಕಂಡಂತೆ ನಮ್ಮ ತಾತನವರೇ ಕಾರಣ. ನಮ್ಮ ತಾತನವರು ಚಂದ್ರಶೇಖರ ಭಾರತಿಗಳು, ಅಭಿನವ ವಿದ್ಯಾತೀರ್ಥರ ಸಮಕಾಲೀನರು ಹಾಗೂ ಭಾರತೀ ತೀರ್ಥ ಮಹಾಸ್ವಾಮಿಗಳ ಬಹಳ ಒಡನಾಟ ಇತ್ತು. ಮಠದ ಪುರೋಹಿತರಾಗಿದ್ದರು. ಸ್ವಲ್ಪ ಅಲ್ಲಿಂದ ನಮಗೆ ಗುರುಗಳು, ಗುರುಭಕ್ತಿ, ಗುರುಗಳ ಮುಂದೆ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನುವಂತಹ ಮಾಹಿತಿ. ಅನಂತರ ನಮ್ಮ ತಂದೆಯವರು ಕರ್ನಾಟಕ ಬ್ಯಾಂಕಲ್ಲಿ ಉದ್ಯೋಗ ಆದ್ದರಿಂದ ಸಾಕಷ್ಟು ಜಾಗದಲ್ಲಿ ಇದ್ದಿದ್ದರಿಂದ ಹಾಗೂ ನಮ್ಮ ತಂದೆಯವರು ಅದೇ ಅನುಷ್ಠಾನ ಇಟ್ಕೊಂಡಿದ್ದರಿಂದ ದಿನನಿತ್ಯ ನಮಗೆ ಯಾವುದನ್ನು ಸೆಪ್ರೇಟಾಗಿ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ ಹೇಳ್ಕೊಡುವಂಥ ಪ್ರಮೇಯ ಬರಲಿಲ್ಲ. ನೋಡ್ತಾ 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 ಸಾಕಷ್ಟು ವಿಚಾರಗಳು ಕಲಿತಾ ಹೋಗಿ ಲೌಕಿಕದಲ್ಲೇ ಇದ್ರೂ ಕೂಡ ಲೌಕಿಕ ಆಕರ್ಷಣೆಗೆ ಒಳಗಾಗ್ತಿದ್ವಿ ನಾವು ಕೂಡ, ಇಲ್ಲ ಅಂತ ಹೇಳಲ್ಲ. ತದನಂತರ ಯಾವಾಗ ಸಕ್ರಾಯಪಟ್ಟಣ ಅವಧೂತ ಮಹಾರಾಜರ ಒಂದು ದರ್ಶನದ ಭಾಗ್ಯ ಸಿಕ್ತೋ, ಯಾವಾಗ ಅವರು ಕಾಲೊತ್ತಯ್ಯ ಅಂತ ಹೇಳಿ ನಮ್ಮ ಕೈಲಿ ಕಾಲು ಒತ್ತಿಸ್ಕೊಂಡ್ರು, ಅವ್ರು ಬಲಗಾಲ ಒತ್ತಯ್ಯ ನಂದು ಅಂತ ಹೇಳಿ ಅವ್ರು ಬಲಗಾಲ ಒತ್ತಿಸ್ಕೊಂಡ್ರು, ಅವತ್ತು ನನ್ನ ಜೀವನದ ಒಂದು ಸಂಪೂರ್ಣ ಚಕ್ರನೇ ಬದಲಾಗೋಯ್ತು ಅಂತ ನಾನು ಹೇಳ್ಬೋದು. ಅಲ್ಲೂ ಕೂಡ ಹಾಗೆ ಲೌಕಿಕವಾಗಿ ಇದ್ದದ್ದು. ಅದಾದಮೇಲೆ 2010ರಿಂದ 18 ತನಕನೂ ಹಾಗೆ 8 ತನಕ, 8ರ ನಂತರ ಸ್ವಲ್ಪ ಸಕ್ರಾಯಪಟ್ಟಣ ಹಾಗೂ ವೇದಿಕೆಗೆ ಹೋಗುವಂತಹ ಒಂದು ಅಭ್ಯಾಸವನ್ನು ಅಲ್ಲಿ ಹೋಗಿ ನೋಡಬೇಕು, ಏನು ಕಾಣುತ್ತೆ, ಹೆಂಗಿರುತ್ತೆ ಅಂತ. ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಸಾಕಷ್ಟು ಸಾತ್ವಿಕ ಗುರುಗಳನ್ನೂ ಹಾಗೂ ಉದರ ನಿಮಿತ್ತ ಬಹುಕೃತ ವೇಷವನ್ನು ಗುರುಗಳನ್ನ ಸಾಕಷ್ಟು ಅನುಭವಿಸ್ತಿದ್ದೀವಿ. ಹಾಗಾಗಿ ಗುರುನಾಥ ನೋಡಿದಾಗ ಯಾವ ನಿಜವಾದ ಸದ್ಗುರುಗಳ ಲಕ್ಷಣ ಹೇಗಿರುತ್ತೆ ಅಂತ ಆ ಕ್ಷಣದಿಂದ ಹಾಗಾಗಿ ಅವತ್ತಿನಿಂದಲೂ ಕೂಡ ಆ ಸಂಕಲ್ಪ ಹೇಗಿತ್ತು ಅಂದರೆ ಭಗವಂತ ಇರೋ ತನಕ ಇಂಥ ಮಹಾತ್ಮರು ಸದ್ಗುರುಗಳ ದರ್ಶನ ಆಗ್ತಾ ಇರಲಿ, ಆದಷ್ಟು ಭಗವತ್ ಚಿಂತನೆಯಲ್ಲಿ ಜೀವನ ನಡೀಲಿ ಅಂತ ಯಾವಾಗ ಪ್ರಾರ್ಥನೆ ಸಂಕಲ್ಪವಾಯಿತು ಆಗಲೇ 2018ರಲ್ಲಿ ಚಿದಂಬರ ಮಹಾಸ್ವಾಮಿಗಳ ವಂಶಜರಾದಂತಹ ನಮ್ಮ ಗುರುಗಳು ಗುರುಚಿದಂಬರ ದೀಕ್ಷಿತ ಮಹಾರಾಜರ ಒಂದು ಪ್ರವಚನ ಇತ್ತವತ್ತು. ಇಷ್ಟು ದಿವಸ ಅದಕ್ಕಿಂತ ಮುಂಚೆ ಸಾಕಷ್ಟು ಪ್ರವಚನ ಪಾಲ್ಗೊಂಡು ಕೂಡ ಎಷ್ಟೋ ನಾಮಜಪದ ಒಂದು ಉಪದೇಶ ತಗೋಬೇಕು ಅಂತ ಒಂದು ಸನ್ನಿವೇಶ ಬಂದರೂ ಕೂಡ 2018ರಲ್ಲಿ ನಮಗೆ ಮಹಾಸ್ವಾಮಿದು ಅವತಾರ ಆಗಿದೆ ಅನ್ನೋ ವಿಚಾರ ಅವತ್ತೇ ಗೊತ್ತಾಗಿದೆ. ಅಲ್ಲಿವರೆಗೂ ಚಿದಂಬರ ಅಂತ ನಾವು ಆಕಾಶ್ ಚಿದಂಬರಂ ಅಥವಾ ಚಿದಂಬರ ರಹಸ್ಯ ಅನ್ನೋ ಪದ ಮಾತ್ರ ಕೇಳಿದ್ವಿ ಬಿಟ್ಟರೆ ಹೆಚ್ಚಿಗೆ ಚಿದಂಬರಂ ಬಗ್ಗೆ ಗೊತ್ತಿರಲಿಲ್ಲ. ಹಾಗಾಗಿ 2018ರಿಂದ ಅದು ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಆಗ್ತಾ ಹೋಗ್ತು. ಅದು ಸದ್ಗುರುನಾಥರು ಸಾಕ್ಷಾತ್ ಸದ್ಗುರುನಾಥರು ಅಂದರೆ ಪ್ರಾರ್ಥನೆ ಮಾಡಿದಿಷ್ಟೇ
ಸಾಧನೆಗೆ ಒಂದು ಏನಾದ್ರು ಮಾರ್ಗ ಹಚ್ಕೊಡಿ. ಬರೀ ಪೂಜೆ ಮಾಡಿದ್ರೆ ಮನಸ್ಸು ನಿಲ್ಲುತ್ತೋ ಇಲ್ವೋ, ಅದಾದ್ರೂ ಒಂದು ಸಾಧನೆಗೆ ಒಂದು ಮಾರ್ಗ ಬೇಕು. ಸಾಧನೆಗೆ ಮಾರ್ಗ ಹೆಂಗಿರುತ್ತೋ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಆ ನಾಮ ಜಪ ಅನ್ನೋದು ಶಿವ ಚಿದಂಬರ ಇಷ್ಟೇ. ಶಿವ ಅಂತಕ್ಕಂಥದ್ದು ಚೈತನ್ಯ, ಚಿತ್ತ ಅಂದರೆ ಶುದ್ಧ ಮನಸ್ಸು, ಅಂಬರ ಅಂದರೆ ವಿಶಾಲವಂತ ಆಕಾಶ. ಯಾವಾಗ ನಮ್ಮ ಮನಸ್ಸು ವಿಶಾಲವಾಗುತ್ತೋ ಆಗ ಶಿವ ಅಂತಕ್ಕಂಥ ಚೈತನ್ಯ ಬಂದು ಉಳಿದಾಗ ನಿಮಗೆ ನಿಮ್ಮನ್ನು ಅರಿವು ಮೂಡಿಸ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಮೂಡಿ ಬರುತ್ತೆ ಅಂತ ನಮ್ಮ ಗುರುಗಳು ಹೇಳಿದಾಗ, ಆ ಶಿವಚಿದಂಬರ ನಾಮ ತಗೊಂಡಾಗ ಮನಸ್ಸಿನಲ್ಲಿ ಯಾವುದೋ ಒಂದು ಜನ್ಮದ್ದು ಬಿಟ್ಟು ಹೋಗಿತ್ತೇನೋ ಅನ್ನುವಂತಹ ಒಂದು ಫೀಲಿಂಗ್ ನಮ್ಮ ಮನಸ್ಸಲ್ಲಿ ಆಗ್ತಾ ಬಂತು. ಮನಸ್ಸಿನಲ್ಲಿ ಆ ಒಂದು ಸಂತೋಷ ಆಗ್ತಾ ಬಂತು. ಅವತ್ತಿನಿಂದ ಆ ಭಗವಂತನ ತಿಳ್ಕೋಬೇಕು. ಒಂದು ಜನ್ಮದಲ್ಲಿ ಆಗಲ್ಲ ಅವನ ಅವತಾರ ತಿಳ್ಕೊಳ್ಳೋಕ್ಕೆ. ಆದ್ರೂ ಎಲ್ಲೆಲ್ಲಿ ನಮಗೆ ಭಗವಂತನ ದೇವಸ್ಥಾನಗಳಿದೆಯೋ ಅಲ್ಲೆಲ್ಲ ಪುಸ್ತಕಗಳೆಲ್ಲ ಸಂಗ್ರಹಿಸಿ ಚರಿತ್ರೆಗಳನ್ನು ಓದೋದು, ಆಯಾ ಸಪ್ತಾಹಗಳಲ್ಲಿ ಅಟೆಂಡ್ ಮಾಡೋದು, ಅಲ್ಲಿಂದ ಕೇಳ್ಕೊಳ್ಳೋದು, ನಮ್ಮ ಏನು ದುಗುಡ ಇದೆ ಮನಸ್ಸಿಂದು, ನಮ್ಮದೇನು ಡೌಟ್ಗಳಿದ್ದಾವೆ ಎಲ್ಲವನ್ನು ತಿಳ್ಕೊಳ್ತಾ ಹೋದಾಗ ಒಂದು ಮಹಾಸ್ವಾಮಿ ಸದ್ಗುರುನಾಥರು ನಮಗೆ ಅವತ್ತಿನಿಂದ ಒಂದು ಹಾದಿಗೆ ಹಾಕ್ಬಿಟ್ಟು ಅದೇ ನಾಮ ಜಪ. ನಾಮ ಜಪ ಬಿಟ್ಟು ನಮಗೇನೂ ಗೊತ್ತಿಲ್ಲ. ಏನೇ ಮಂತ್ರ ಏನೇ ಮಾಡಿದ್ರು ಪೂಜೆ ಮಾಡೋ ಕಡೆ ನಾಮ ಜಪಕ್ಕೆ ಬಂದು ಹಿಡಿತೀವಿ. ಆ ನಾಮ ಜಪದಲ್ಲಿ ಇಷ್ಟು ಮಟ್ಟಿಗೆ ಸಂಸ್ಕಾರವನ್ನು ಭಗವಂತ ನಡೆಸ್ಕೊಂಡು ಹೋಗ್ತಾನೆ. ಮಗನಿಗೂ ಅದನ್ನೇ ಹೇಳ್ತಾ ಇರ್ತಾನೆ. ಈಗ ಸಂಧ್ಯಾವನೆ ಶ್ರದ್ಧೆಯಿಂದ ಮಾಡ್ತೀವಲ್ಲ ಗೊತ್ತಿಲ್ಲ ಬಂಗಾರ, ಮುಂದಕ್ಕೆ ಈ ಕಲಿಯುಗದಲ್ಲಿ ಕಠಿಣ ಇದೆ, ಭಾಳ ಕಠಿಣ ಇದೆ. ಮುಂದಕ್ಕಂತೂ ನಮ್ಗೆ ಕಾಪಾಡೋದು ಮುಂದೆ ನಾಮ ಜಪ ಶ್ರದ್ಧೆಯಿಂದ ಎಷ್ಟಾಗುತ್ತೋ ಅಷ್ಟು ಸೇವೆ. ಈಗ ದೇಹ ಗಟ್ಟಿ ಇದೆ, ಮನಸ್ಸು ಎಲ್ಲವೂ ಒಂದು ಕಡೆ ಓಕೆ ಮಾಡಬೇಕು ಅನ್ನುವಂತಹ ಒಂದು ಸ್ಮರಣೆ ಕೊಟ್ಟಿದ್ದಾನೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬಿಡೋದು, ಮುಂದಕ್ಕಂತೂ ಗೊತ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ನನ್ನ ಕುಟುಂಬಸ್ಥರು, ನಮ್ಮ ಅಕ್ಕಂದರು, ಭಾವಂದರು, ನನ್ನ ಧರ್ಮಪತ್ನಿ ಎಲ್ಲರೂ ಕೂಡ ಯಾವುದೇ ಕಾರ್ಯಕ್ರಮ ಆಗಲಿ ಸಂತೋಷದಿಂದ ಪಾಲ್ಗೊಂಡು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು, ಯಾವುದೇ ಚಿಕ್ಕ ಕಾರ್ಯಕ್ರಮ ಆಗಿರಲಿ ನಾನು ಇಲ್ಲದೇ ಸಹಿತ ಹಿಂಗಮ್ಮ ಬರ್ತಾರಮ್ಮ ದಯವಿಟ್ಟು ನೋಡ್ಕೊಳ್ಳಿ ಅಂದರೆ ಶ್ರದ್ಧಾವಹಿಸಿ ನಡೆಸ್ಕೊಡ್ತಾರೆ. ಇದು ನಿಜವಾದ ಸದ್ಗುರುನಾಥ ಕೃಪೆ. ಇವತ್ತರ ನೀವು ಬಂದಿರೋದೇ ಸದ್ಗುರುನಾಥ ಕೃಪೆ. ಇಷ್ಟ ಇದಕ್ಕಿಂತ ನೀನು ಹೇಳ್ತಾರೆ. ಪ್ರತಿಯೊಂದು ಗುರುಬಂಧುಗಳನ್ನ ಇನ್ನೊಂದು ಕೊಟ್ಟು ಬೆಸಗೆ ಹಾಕ್ತಾನೆ. ಅದನ್ನೇ ಹೇಳೋದು ಸರ್. ನಾವು ಬರೀ ಫೇಸ್ಬುಕ್ಕಲ್ಲಿ ಮಾತ್ರ ಗುರುಗಳನ್ನ ನಾವು ನೋಡ್ತಿದ್ವಿ. ಒಂದೇ ಒಂದು ಮೆಸೇಜ್ ಹಾಕ್ತೀವಿ, ಗುರುಳೆ ಈ ಕಡೆ ಬಂದಾಗ ಬನ್ನಿ ಅಂತ. ಸಂದರ್ಭ ಇಷ್ಟು ಬೇಗ ಓದಕ್ಕೆ ಬರ್ತಾನೆ ನಾನು ಖಂಡಿತ ಅನ್ಕೊಂಡಿರ್ಬೋದು. ಇಷ್ಟು ಬೇಗ ಕರೆಸ್ಕೊಂಡು ಇವತ್ತು ಇಷ್ಟು ನಾವು ನೋಡ್ತಾ ಇದ್ದೀವಿ ಅಂದರೆ ಅದು ಸದ್ಗುರುನಾಥರು ಇವರನ್ನ ಚೈತನ್ಯವನ್ನು ಕೊಟ್ಟು ಅದ ಅನುಭವನೇ ನಾವು ಓದಿದಾಗ ಒಂಥರ ಮೈಯೆಲ್ಲ ಜುಮ್ ಅನ್ಸುತ್ತೆ. ಆ ಪರಮಾತ್ಮ ಒಬ್ಬನ ಕೈನ ಮುಟ್ಟಿ ನಮಗೆ ಹಿಂಗೆ ಒತ್ತಿ ಹೇಳಬೇಕಾದ್ರೆ ಅದು ಅವನಿಗೆ ಗೊತ್ತು. ಅದು ಏನಕ್ಕೆ ಗೊತ್ತದ, ಏನಕ್ಕೆ ಮಾಡ್ದ, ಚೈತನ್ಯ ಮುಂದಕ್ಕೆ ಏನು ನಡೆಯುತ್ತೆ ಇವ್ರ ಕೈಯಿಂದ ಅಂತ ಅವನಿಗೆಲ್ಲ ಗೊತ್ತಿತ್ತು. ಅದನ್ನು ಅನುಭವ ಓದಾಗಲೇ ಎಷ್ಟೋ ಸಂತೋಷ ಆಗಿದೆ. ಈಗ ಒಂದ್ಸಲ ದರ್ಶನ ಮಾಡಬೇಕಲ್ಲ, ಹಾಸನಕ್ಕೆ ಹೋದಾಗಲೂ ಮಾಡೋಣ ಅಂತ ನಮ್ಮ ಶ್ರೀಕಾಂತ್ ಹರಿಹರಪುರ ನನ್ನ ಸ್ನೇಹಿತ, ಅವ್ರನ್ನೂ ಕೇಳಿದ್ದೆ, ನಿನಗೆ ಪರಿಚಯ ಇದೆಯಾ ಅಂತ. ನಮ್ಮ ದೂರ ಸಂಬಂಧ ಇಲ್ಲ ಅಂದಾಗ ದಯವಿಟ್ಟು ಒಮ್ಮೆ ನಾನು ಬಂದಾಗ ಕರ್ಕೊಂಡು ಹೋಗೋದು ಮನೆಗೆ, ನನಗೆ ಹೆಂಗಾದ್ರು ಮಾಡಿ ಅಂತ ಹೇಳಿದೆ. ಅದು ಪರಮಾತ್ಮ ಇಲ್ಲಿಗೆ ದಯಪಾಲಿಸೋ ಥರ ಮಾಡೋದು. ಹಾಗಾಗಿ ಗ್ರೇಟ್ಫುಲ್ ಟು ನೋಡಿ. ಈಗ ಕಾರಣ ಆಯಸ್ಕಾಂತ. ಇದು ನೀವು ಆಯಸ್ಕಾಂತೋ ನಾನು ಕಬ್ಬಿಡುವೋ ನೀವು ಆಯಸ್ಕಂತ ಗೊತ್ತಿಲ್ಲ. ಅದು ಪರಸ್ಪರ ಎಳೆದಿದೆ. ಪರಸ್ಪರಂ ಭಾವಿ ಅಂತ ಶ್ರೇಯ. ನಿಜವಾಗ್ಲೂ ನೂರಾರು ಜನ ನಮ್ಮ ಅಗ್ನಿಹೋತ್ರ ನಾ ಶಿಷ್ಯರು ಅಂತ ಹೇಳಿದ್ರು. ಅಗ್ನಿಹೋತ್ರ ಕಲಿತಾರೆ ನನ್ನ ಜೊತೆ. ಆದರೆ ಎಲ್ಲರೂ ಪಾಪ ಎಲ್ಲರಲ್ಲಿ ಅದೇ ಪರಮಾತ್ಮ ಇದ್ದಾನೆ. ಅವರು ನಿಮ್ಮ ಜೊತೆ ಸಂತೋಷವಾಗಿರ್ತಾರೆ. ಆದರೆ ನಿಮ್ಮಲ್ಲಿ ಯಾವುದೊಂದು ತೇಜಸ್ಸು ನನಗೆ ಹೇಳಿತ್ತು. ನೀವು ಬನ್ನಿ ಅಂತ ನೀವು ಹೇಳೋದು ನಾನು ಬಯಸಿದ್ದೆ. ಎಲ್ಲರೂ ನೋಡಬೇಕು ಅನ್ನೋದು ಒಳಗಡೆ ಅಂತರಾಳದಲ್ಲಿ ಇತ್ತು. ಗುರುನಾಥರೇ ನಮ್ಮಿಬ್ಬರು, ಯಾಕೆಂದರೆ ಅವರು ಗುರುನಾಥರ ಬಂಧುಗಳು, ಭಕ್ತರಲ್ಲ ನಾವು. ಆ ಗುರುನಾಥರು ಸೇರಿಸಿದ್ದಾರೆ ಅಷ್ಟೇ. ನೀವು ಕಾಲುತ್ತಿದ್ದೀರಿ ಅಂತ ಹೇಳಿದ ತಕ್ಷಣ ನಾನೇ ನೆನಪಾಗಿದ್ದೀನಿ ಗೊತ್ತಾ. ಇಲ್ಲೇ ನಿಮ್ಮೂರಿನಲ್ಲೇ ನಮ್ಮ ಅಕ್ಕ ಒಬ್ಬರಿದ್ದಾರೆ, ನಮ್ಮ ಕಸಿನ್ನು. ಇಲ್ಲಿ ಏನಿದು ಇವರೇ ಸೇಮ್, ಅದು ನೆಲಮಂಗಲದಲ್ಲಿ ಎಲ್ಲೋ ಇದ್ದಾರೆ. ಅದನ್ನು ಭಾಗ್ಯ ಅಂತ ಹೆಸರು. ಅವರು ಮೂಲ ಹಾಸನದವರು. ಇಲ್ಲಿ ಅವರು ಗಂಡ ಹೆಂಡತಿ ಮಕ್ಕಳಿದ್ದಾರೆ. ಹರ್ಷ ಆಸ್ಪತ್ರೆ ಕೆಲವಲ್ಲಿ. ಹರ್ಷ ಆಸ್ಪತ್ರೆಯಲ್ಲಿ ಒಬ್ಬರು ಡಾಕ್ಟರ್ ಅವ್ರ ಹೆಸರನ್ನ ಹೇಳಿದರು. ಗಂಡ ಹೆಂಡತಿ ಇಬ್ಬರು ವಾರಿಣಿ. ಎಸ್ ವಾರಿಣಿ. ಅಲ್ಲಿ ವಾರಿಣಿ ಅಂತ ಹೇಳಿದ್ ನಂಗೆ ಚೆನ್ನಾಗಿ ನೆನಪಿದೆ. ನಾನು ನಮ್ಮ ಅಕ್ಕನ ಹೀಗೆ ರಸ್ತೆಯಲ್ಲಿ ಹೋಗ್ಬೇಕು, ನಿಮ್ಮನೆ ಬಂದಾಗ ಅವ್ರ ಮನೆಗೆ ಹೋಗಿದ್ದೆ ಒಂದು ದಿವಸ. ಗುರುನಾಥರ ಬಗ್ಗೆ ಹೀಗೆ ಮಾತಾಡ್ತಾ ಇದ್ರು. ಅಕ್ಕ ನಿನಗೇನು ಗುರುನಾಥರದ್ದು ಅನುಭವ ಆಗಿದೆ ಹೇಳು ಅಂತ ಹೇಳಿದೆ.
ಅವಾಗ ಅವ್ರು ಹೇಳಿದ್ದು, ನನಗಿಂತ ಇಲ್ಲಿ ಒಬ್ಬರು ಡಾಕ್ಟರ್ ವಾರಣಿ ಅಂತಿದ್ದಾರೆ, ಅವ್ರನ್ನ ಕರೆಸ್ತೀನಿ ತಡಿ, ಅವ್ರು ಹೇಳ್ತಾರೆ ಅಂತ ಹೇಳಿದರು. ಅವ್ರು ಬಂದರು ಅವ್ರ ಮನೆಗೆ. ಹೀಗೆ ಮಾತಾಡ್ತಾ ಅವ್ರು ಹೇಳಿದರು, ಸರ್ ಏನು ಹೇಳಿ ಸರ್, ನನ್ನ ಬೆರಳುಗಳು, ನಾನು ಡಾಕ್ಟರ್ ಆಗಿ ನನ್ನ ಬೆರಳುಗಳು ಹೇಗಾಗಿತ್ತು ಅಂತ ಹೇಳಿದ್ರೆ, ಕೈ ಮಡಿಸು ಕಾಲು ಹಾಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇತ್ತು ನನಗೆ. ನನ್ನ ಯಜಮಾನ್ರು ಹೇಳಿದ್ರು, ಬಿಟ್ಬಿಡತ್ತಲ್ಲ ಪ್ರಾಕ್ಟೀಸ್ ಬಿಟ್ಬಿಡು ಅಂತ ಹೇಳಿದರು. ಆದರೆ ನನಗೂ ಒಂಥರ ಸಂದಿಗ್ಧ ಸ್ಥಿತಿನಲ್ಲಿ ನಾನಿದ್ದೆ. ಅಂಥ ಟೈಮಲ್ಲಿ ನನ್ನ ಯಜಮಾನ್ರು ಹೇಳಿದ್ರು, ನೀವು ಗುರುನಾಥ ನಂಬಿದೆಯಲ್ಲ ಒಂದ್ಸರಿ ಹೋಗ್ಬಾ ಅಂತ ಹೇಳಿದರು. ನಾನು ಹೋದೆ, ಸಕ್ಕರೆಪಟ್ಟಣಕ್ಕೆ ಹೋದೆ. ಅವತ್ತು ಸಕ್ಕರೆಪಟ್ಟಣದಲ್ಲಿ ಅವ್ರು ಇರಲಿಲ್ಲ, ಪಕ್ಕದಲ್ಲಿ ಚಿಕ್ಕಮಂಗ್ಳೂರ್ನೆಲ್ಲ ಎಲ್ಲೋ ಇದ್ದರು. ಅಲ್ಲಿಗೆ ಹೋದೆ. ಅವ್ರ ಮನೆಗೆ ಹೋಗಿ ಎಂಟ್ರಾದ ತಕ್ಷಣ ಆ ಹಾಲಲ್ಲಿ ಗೋಡೆ ಕಡೆ ಮುಖ ಮಾಡ್ಕೊಂಡು ಅವ್ರು ಮಲಗಿದ್ರು. ಗೋಡೆ ಕಡೆ ಮುಖ ಮಾಡಿದರೆ ಬೆನ್ನು ಅವ್ರಿಗೆ ಕಾಣ್ತಾರೆ ಈ ಕಡೆಯಿಂದ. ಬಾಗಿಲಲ್ಲಿ ಎಂಟ್ರಾಗಲು ಡಾಕ್ಟರ್ ವಾರಣಿ ಬಾರಮ್ಮ ಅಂತ ಕರೆದ್ರು. ಒಳಗಡೆ ಹೋದ ಕೂಡಲೇ ಯಾಕೋ ಕಾಲು ನೋವುತ್ತಲ್ಲ ನನಗೆ, ಒಂಚೂರು ಒತ್ತು ಅಂತ ಹೇಳಿದರು. ಅವ್ರ ಕಾಲು ಒತ್ತಲಿಕ್ಕೆ ಶುರು ಮಾಡಿದೆ ನಾನು. ಎಷ್ಟು ಒತ್ತಿದ್ರು ಅವ್ರು ಬೇಡ ಅಂತ ಹೇಳ್ತಿರ್ಲಿಲ್ಲ. ಮುಖ ನೋಡಿದಾಗ, ಕಣ್ಣು ಮುಚ್ಕೊಂಡಾಗ ಬಹುಶಃ ನಿದ್ದೆ ಮಾಡ್ತಾ ಇದ್ದೀನಿ ಬಿಟ್ಟರೆ ಮತ್ತೆ ಕಣ್ಣು ಬಿಟ್ಬಿಡೋರು. ಸೊ ನಾನು ಹಾಗೆ ಒತ್ತಾ ಹೋದೆ. ಓ ಬಿಡಮ್ಮ, ನಿನಗೂ ನೋವು ಜಾಸ್ತಿ ಆಗಿರಬೇಕು ಅಂತ ಹೇಳಿ ಬಿಡಿಸಿದ್ರು. ಕೈ ತೆಗೆದು ನನ್ನ ಕೈ ನೋವೆಲ್ಲ ಹೊರಟೋಗಿತ್ತು. ಅವತ್ತಿಂದ ನಾನು, ನನ್ನ ಗುರುಗಳು ನೆಲದ ಮೇಲೆ ಚಾಪೆ ಮೇಲೆ ಮಲಗಿದ್ದಾರೆ, ನಾನಿನ್ನು ಹಾಸಿಗೆ ಮೇಲೆ ಮಲಗೋದಿಲ್ಲ, ಮಂಚದ ಮೇಲೆ ಮಲಗೋದಿಲ್ಲ ಅಂತ ಅವತ್ತಿಂದ ನಾನು ಕೂಡ ಮಂಚದ ಮೇಲೆ ಮಲಗ್ತಾ ಇಲ್ಲ. ಇಂಥ ಒಂದು, ಇವತ್ತು ನಾನು ಹೇಳಿದ 10 ವರ್ಷ ಆಯ್ತು, 10 ವರ್ಷ. ಇಂಥ ಒಂದು ಉದಾತ್ತವಾಗಿರೋಂಥ ಮಾತನ್ನು ಹೇಳಿದರು. ಅದು ನಿಮಗೆ ಇಲ್ಲಿ ಅವ್ರು ಹೇಳಿದರೋ ಇಲ್ಲೋ ಗೊತ್ತಿಲ್ಲ, ಇದೇ ಊರಿನಲ್ಲಾಗಿದ್ದು. ನನಗೆ ಆ ಸಂಗತಿ ತಕ್ಷಣ ನೆನಪಾಯಿತು, ಗುರುನಾಥರು ಏನೇನೆಲ್ಲ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದು ಸುಮ್ಮನೆ ನನ್ನ ಬೆರಳು ಮಟ್ಟಿದ್ರು, ನನ್ನ ಭವಿಷ್ಯ ಹೇಳಿದ್ರು, ನನ್ನ ಸಂಸಾರದ ಇದನ್ನೆಲ್ಲ ಹೇಳಿದ್ರು ಅಂತ ಅಂದ್ಕೊಂಡೆ. ನನಗೇನು ಗೊತ್ತಿರಲಿಲ್ಲ. ಆದರೆ ಒಂದಷ್ಟು ಬದಲಾವಣೆಗಳಂತೂ ಆಗ್ತಾ ಇದ್ದಿದ್ದು ಗೊತ್ತು. ಅದು ಗುರುನಾಥರನ್ನ ಬದಲಾವಣೆ ಹೇಗೆ ತಂದಿದ್ದಾರೆ ಅವಾಗಲೂ ಗೊತ್ತಿಲ್ಲ ನನಗೆ. ಆದರೆ ಇವಾಗ ಒಂದು 6-7-8 ವರ್ಷದಲ್ಲಿ ಬ್ರಹ್ಮಾನಂದರು ಸ್ವಲ್ಪ ಸ್ವಾಮೀಜಿ ನಮ್ಮ ಮನೆಗೆ ಬರ್ತಿರ್ತಾರೆ. ಅವರು ಹೊಡೆಯಸ್ಪುರ ಅಧ್ಯಾತ್ಮ ಪ್ರಕಾಶ ಕಾರ್ಯದಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದರು. ಅಲ್ಲಿ ನಮ್ಮ ತಾಯಿಯ ಸೋದರ ಮಾವನ ಮಗ ಲಕ್ಷ್ಮೀ ನರಸಿಂಹಮೂರ್ತಿಗಳು ಅಂತ ಪಂಡಿತರಿದ್ದರು. ಅವ್ರದ್ದು ವಿದ್ಯಾರ್ಥಿಯಾಗಿದ್ದರು. ಅವ್ರು ಹಾಗೆ ಬರ್ತಾ ಸನ್ಯಾಸ ತಗೊಂಡು ಇವಾಗ ಪರಿವರಾಜಕ್ಕೆ ಸನ್ಯಾಸಿ ಅವರು. ಅಲ್ಲೆಲ್ಲ ಓಡಾಡ್ಬೇಕಾದ್ರೆ ನಮ್ಮ ಮನೆಗೂ ಬರ್ತಾರೆ. ಹೀಗೆ ನಿಮ್ಮ ಹಾಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಗುರುನಾಥರ ಫೋಟೋ ನೋಡಿದ್ರು. ನೀವು ಎಷ್ಟು ವರ್ಷದಿಂದ ಗುರುನಾಥರ ಪರಿಚಯ ಇದೆ ಅಂತ ಕೇಳಿದ್ರು ನನಗೆ. ಕೇಳಿದ ಹೀಗೆ ನಿಮ್ಗೆ ಹೇಳಿದ ಹಾಗೆ ನಾನು ಹೇಳಿದೆ, ಹೀಗೆ ಮೊದಲನೇ ಭೇಟಿ ಹೀಗಾಯಿತು ಅಂತ ಹೇಳಿ. ಏನ್ರಿ ಗುರುನಾಥ ನಿಮ್ಮ ಬೆರಳು ಒತ್ತು ಬಿಟ್ರಾ, ತುಂಬಿಟ್ಟಿದ್ದಾರೆ ಬಿಡಿ ಅಂತ ಹೇಳಿದರು. ನನಗೆ ಅವಾಗ ಒಂಥರ ಆಶ್ಚರ್ಯ ಆಯಿತು. ಗುರುನಾಥ ನನ್ನ ಕೈ ಬೆರಳು ಹುಟ್ಟಿದ್ದಷ್ಟೇ ನಾನು ಅಂದ್ಕೊಂಡಿದ್ದು, ಆದರೆ ಅವರು ಒಂದು ಚೈತನ್ಯವನ್ನು ತುಂಬಿದ್ದಾರೆ ಅಂತ ಅವತ್ತು ನನಗೆ ಅರ್ಥ ಆಗಿರಲಿಲ್ಲ. ಆದರೆ ಅವರು ಎಲ್ಲರಿಗೂ ತುಂಬಿದ್ದಾರೆ. ಹಾಗೆ ನನ್ನೊಳಗೂ ಕೂಡ ಖಂಡಿತವಾಗಲೂ ಒಂದಷ್ಟೇನೋ ಬದಲಾವಣೆ ಮಾಡಿದ್ದಾರೆ. ತತ್ಪರಿಣಾಮ ಏನೋ ಒಂದಷ್ಟು ಕೆಲಸ ಭಗವಂತನ ಚಿಂತನೆಯನ್ನು, ಭಗವಂತನ ಮಾರ್ಗದಲ್ಲಿ ಏನೋ ಯಾವುದೋ ಒಂದು ಮಾರ್ಗ ನನ್ನ ಕರುಣಿಸಿ ಅದರಲ್ಲಿ ಆನಂದವಾಗಿ ರೋ ಮಾಡಿದ್ದಾರೆ. ಮೊದಲ ದಿವಸ ನಾನು ಭೇಟಿಯಾದ ದಿವಸ ಅವ್ರು ಹೇಳಿದ್ದು ಆಶ್ಚರ್ಯ ಆಗುತ್ತೆ ನನಗೆ. ಇವಾಗ ಒಂದು 30 ವರ್ಷನೇ ಆಯಿತು. ಮನೆಯಲ್ಲಿ ದೊಡ್ಡ ಮನೆ ನೋಡಿದ್ದೀರಿ, ಮನೆ ಒಳಗಡೆ ಒಂದು ಮಂಚೆ ಹಾಕಿದ್ರು, ಅದ್ರ ಮೇಲೆ ಕೂತಿದ್ದೆ ನಾನು. ನನ್ನ ಸ್ನೇಹಿತರು ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ. ನಾನು ಹೊರಗಡೆ ಹೋದಾಗ ಅವ್ರ ಹಿಂದ್ಗಡೆ ಹಿತ್ತಲಲ್ಲಿ ಹಸುಗಳನ್ನ ಕಟ್ಟಿದ್ರು. ಅವ್ರ ಮನೆ ಹಿಂದೆ ಹಿತ್ತಲಿದೆ. ಅಲ್ಲಿಗೆ ಹಸುಗಳಿಗೆ ಹುಲ್ಲು ಹಾಕಿ ಬರ್ತಾ ಇದ್ದಾರೆ ಅವರು. ಹುಲ್ಲು ಹಾಕಿ ಬರುವಾಗ ಅವ್ರ ಗಿಡಕ್ಕೆಲ್ಲ ಹುಲ್ಲು ಮೆತ್ಕೊಂಡ್ಬಿಟ್ಟಿತ್ತು. ಅವರೊಂದು ದಟ್ಟಿ ಸುತ್ತಿದ್ರು. ಬಹುಶಃ ಇಲ್ಲೇನು ಹೊದ್ದಿರಲಿಲ್ಲ. ಆವಾಗ ಅವರು ದಟ್ಟಿ ಸುತ್ತೋರು. ಇವಾಗ ಒಂದು ಕೊನೆಗೆ ಅವರೊಂದು ಸಣ್ಣ ಟೌನ್ ಸುತ್ತೋರು, ಅದರ ಅವಾಗ ಒಂದು ಪಂಚೆ ಸುತ್ತೋರು. ನನಗೊಂದು ಸ್ವಲ್ಪ ವಿಚಿತ್ರವಾಗಿ ಕಂಡ್ರು ಅವಾಗ ಅವರು. ನಾನೇನೋ ಒಬ್ಬರು ಅವಧೂತನಲ್ಲಿ ಹೀಗಿರ್ತಾರೆ ಅಂತ ಏನೋ ಒಂದು ಚಿತ್ರನ ಕಲ್ಪಿಸ್ಕೊಂಡಿದ್ದೆ. ಹಾಗೇನೇ ಇರಲಿಲ್ಲ. ಆದರೆ ಬಂದ ಕೂಡಲೇ ನಿಮ್ಮ ಕೈ ಮುಟ್ಬೋದು ಅಂದ ತಕ್ಷಣ ಕೈ ಕೊಟ್ಟೆ, ಪೂರ್ಣ ಶರಣಾದೆ. ನಿಜವಾಗ್ಲೂ ಹೃದಯ ತುಂಬಿ ಬರುತ್ತೆ. ಅಂಥ ಮಹಾತ್ಮರು ನಾನು ಅನ್ಕೋತೀನಿ ದೇಹತ್ಯಾಗ ಅಷ್ಟೇ ಅವ್ರು ಮಾಡಿರೋದು. ಅವ್ರು ಎಲ್ಲೂ ಹೋಗಿಲ್ಲ. ನಿಮ್ಮಲ್ಲಿದ್ದಾರೆ, ನಮ್ಮಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ನಮ್ಮನ್ನು ನಿಮ್ಮನ್ನು ಎಲ್ಲರನ್ನೂ ಕೈ ಹಿಡಿದು ನಡೆಸ್ತಿರೋದೇ ಅವರು. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಇಲ್ಲದೆ ಹೋದರೆ ಈ ಮಟ್ಟಕ್ಕೆ ಒಂದು ಆನಂದ
ಕಲಿಯುಗದಲ್ಲಿ ಅಲ್ವಾ? ನಿಮ್ಮ ಮನೆಗಳಲ್ಲಾಗಲಿ ನಮ್ಮ ಮನೆಗಳಾಗಲಿ ಆನಂದವಾಗಿ ಇರ್ತೀವಿ ಅಂತ ಹೇಳಿದ್ರೆ ಆನಂದ ಕಾರಣನೇ ಅವರು. ಅದು ನಿಮ್ಮ ಮನೆಯಲ್ಲಿ ಈ ವಾತಾವರಣ ಇದೆಯಲ್ಲ, ನಿಮ್ಮ ಅಕ್ಕ ತಂಗಿಯ ಸಂಗೀತ ಹೇಳಿದ್ದು ಏನು ಶಾಲೆಗೆ ಹೊಲಿಸ್ಕೊಂಡಿದ್ದೀರಮ್ಮ ನಿಜವಾಗಲು ಸರ್, ನಿಮಗೆ ಎಲ್ಲ ಒಂದು ಅದರ ಶ್ರೇಯಸ್ಸು ಬರಬೇಕಾಗಿದೆ. ನಿಜವಾಗ್ಲೂ ನನಗೆ ಒಂದು ರೀತಿ ಗುರುಮಾತ ಗುರುಬಂಧು ನೀವು. ಈಶ್ವರ ಸ್ವರೂಪ ಮಾತಾ ಶಾರದಾ ಸ್ವರೂಪರು. ತುಂಬ ಸಂತೋಷ ಆಯಿತು ನಮಗೂ. ನೀವು ಕೂತಿದ್ದೀರ, ಕೂತು ನಾನು ಮಾತಾಡ್ತೀನಿ. ನಮಸ್ಕಾರ. ಸಂತೋಷ ಅಂತ ಆಯ್ತು. ನೀವು ಇನ್ನೂ ಪೂರ್ಣ ಹೇಳಿದ್ರಿ, ನೀವು ಹೇಳಿಲ್ಲ ಅಂತ ಕಾಣುತ್ತೆ. ನಿಮ್ಮ ವೃತ್ತಿ ಬಗ್ಗೆ, ನಿಮ್ಮ ಪ್ರವೃತ್ತಿ ಬಗ್ಗೆ ಒಂದಿಷ್ಟು ಹೇಳಿಬಿಡಿ. ನೀವು ಏನು ಮಾಡ್ತಾ ಇದ್ದೀರಿ ಇಲ್ಲಿ? ವೃತ್ತಿಯಲ್ಲಿ ಹ್ಯೂಲೆಟ್ ಪ್ಯಾಕರ್ಡ್ ಎಂಟರ್ಪ್ರೈಸ್ ಅನ್ನೋ ಕಂಪನಿಯಲ್ಲಿ 14 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ವೃತ್ತಿ ನಿರ್ವಹಿಸ್ತಾ ಇದ್ದೀನಿ. ಏನು ಅಂದರೆ ಇದು ಅನಿವಾರ್ಯ ಪಾರಮಾರ್ಥಿಕ ಅವಶ್ಯಕತೆ ಅಂತ ಒಂದು ನಂಬಿಕೆ ಮೇಲೆ ನಡೀತಾ ಇದ್ದೀನಿ. ಹಾಗಾಗಿ ನನಗೆ ಹೇಗೆ ಬೇಕೋ ಹಾಗೆ ಕೆಲಸ ಪೂರಕವಾಗಿದೆ. ಅತಿ ಹೆಚ್ಚು ಪ್ರೆಷರ್ ಇರೋದು ಆ ಥರನೂ ಇಲ್ಲ, ಹಾಗಂತ ಕೆಲಸ ಇಲ್ಲ ಅಂತಲೂ ಇಲ್ಲ, ನಡೀತಾ ಇದೆ. ಬಟ್ ನನಗೆ ಹೆಚ್ಚಿಗೆ ನನ್ನ ಸಮಯ ಎಲ್ಲ ನನ್ನ ಆಧ್ಯಾತ್ಮಿಕ ಆದಷ್ಟು ಭಗವಂತ ಕೊಟ್ಟಿದ್ದೀನಿ. ಇದು ಮಹಾಸ್ವಾಮಿ ದಯಾನಂದ ಚಿದಂಬರ ಕುಟೀರ ಕೂಡ. ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀರಿ? ಸದ್ಯಕ್ಕೀಗ ನಾಮ ಸಾಧನ ಭಜನೆಗಳು ಪ್ರತಿ ವರ್ಷ ನಮ್ಮ ಚಿದಂಬರ ಜಯಂತಿ, ಆಮೇಲೆ ಒಂದು ಗುರುನಾಥರ ಆರಾಧನೆ ಬಂದಾಗ ಒಂದು ಸಣ್ಣದಾಗಿ ಮನೆ ಮಟ್ಟಿ ಮಾಡ್ಕೊತಾ ಇದ್ದೀವಿ. ಯತಿಗಳು ಬರ್ತಾ ಇದೆ, ಹೇಳು. ಯತಿಗಳು ಬಂದಿದ್ದು ಹೇಳು. ಅಂದರೆ ಏನು ವಿಶೇಷ ಅಂತ ಹೇಳಿದ್ರೆ, ಮೇ 3ನೇ ತಾರೀಕು ಯಾವಾಗ ಈ ಕುಟೀರದ ಓಪನಿಂಗ್ ಆಯಿತು ಅವತ್ತೇ ಮಹಾಸ್ವಾಮಿ ವಿಗ್ರಹ ಅವತ್ತೇ ಬಂದಿತ್ತು. ನೀವೆಲ್ಲ ಏನು ನೋಡಿದ್ರಿ ಮಹಾಸ್ವಾಮಿ ವಿಗ್ರಹ ಬಾಬಳೋ ಗಂಗಾದಿಂದ ಅವತ್ತು ನಮಗೆ ಸರ್ಪ್ರೈಸ್ ನಮ್ಮ ಗುರುಗಳು ಕಳಿಸ್ಕೊಟ್ರು. ಇವತ್ತು ಓಪನಿಂಗ್ ಅಂತ ಅವತ್ತೇ ಬಂತು. ಗುರು ಚಿದಂಬರ ದೀಕ್ಷಿತರು ನಾಮ ದೀಕ್ಷೆಯನ್ನು ಕೊಟ್ಟಂಥವ್ರೆ. ಅವರ 8ನೇ ತಲೆಮಾರು ವಂಶಜರು. ಆಮೇಲೆ 5ನೇ ತಾರೀಕಿಗೆ ಚಂದ್ರಶೇಖರ ಭಾರತಿಗಳ ಪಾತ್ಕೆ ಬಂತು. ಮತ್ತು 7ನೇ ತಾರೀಕಿಗೆ ಶಂಕರಲಿಂಗ ಭಗವಾನರ ಪಾತ್ಕೆ ಬಂತು. ಆಮೇಲೆ ಸಮರ್ಥ ರಾಮದಾಸ್ ಶ್ರೀಧರ್ ಭಗವಾನರ ಪಾತ್ಕೆ. ಇಲ್ಲೂ ಸಹಿತ ನಮ್ಮ ಶಿವಗಂಗೆ ಈ ಮನೆ ಓಪನಿಂಗ್ ಆದ ಶಿವಗಂಗೆ ಹಿಂದಿನ ಅನುಷ್ಠಾನ ಚಕ್ರವರ್ತಿಗಳು ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಬಂದು ಸಂದರ್ಶಿಸಿ ಒಂದು ಗಂಟೆ ಕಾಲ ಒಂದು ಒಳ್ಳೆ ಪ್ರವಚನ ಹೆಂಗಿರಬೇಕು ಅನ್ನೋದನ್ನು ಹೇಳ್ಬಿಟ್ಟು ಅದೇ ಸ್ಥಳದಲ್ಲೇ ಇದ್ದೀವಿ. ಆನಂತರ ಈಗ ಚಿದಂಬರ ಕುಟೀರದಲ್ಲಿ ಈಗ ಆದಷ್ಟು ಸಾಧು ಸಂತರು ವಾರ್ಕರಿ ಸಂಪ್ರದಾಯವನ್ನು ತಗೊಂಡಂಥ ಸಾಕಷ್ಟು ಸಾಧು ಸಂತರು ಬರ್ತಿರ್ತಾರೆ. ಕರ್ಕಿಯಲ್ಲಿ ಸುರೇಶ್ ಪಾಟ್ಲಿ ಗುರುಗಳು ಬರ್ತಿರ್ತಾರೆ. ಬಂದಾಗಿದೆ ಒಂದು ಪಾರ್ಥಿವೇಶನ್ ಪೂಜೆ ಇಲ್ಲ ಇದೆ ಇದೇ ನಾವೆಲ್ಲರೂ ಗುರುಬುದ್ಧಿಗಳಾಗಿರೋದ್ರಿಂದ 16 ದಿವಸ ಅಷ್ಟೇ. ನೀವು ಹೇಗೆ ನಿಮ್ಮ ಮನೆಗೆ ಯತಿಗಳು ಬರ್ತಾ ಇದ್ದೀರಿ ಅಂತ ಹೇಳಿದರೆ ಇದು ಕಿಂಚಿತ್ ನನ್ನ ಮನೆಯಲ್ಲೂ ಹಾಗೆ ನಿಂತ್ಕೊಳ್ಳ. ನಾನು ಮನೆ ಕಟ್ಟಬೇಕಾದ್ರೆ ನಾನು ಮೊದಲು ಗ್ರೌಂಡ್ ಫ್ಲೋರ್ ಭಾಳ ಕಷ್ಟಪಟ್ಟು ಕಟ್ಟಿದ್ದೆ ಆವತ್ತಿನ ಕಾಲದಲ್ಲಿ.